ನಮಸ್ತೆ ಎಲ್ಲರಿಗೂ ನಿಶ್ಚಿತ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಇವತ್ತು ಮನಿ ಪ್ಲ್ಯಾಂಟ್ ನಾನು ಬೆಳೆಸ್ತಾ ಇದ್ದೆ. ಸ್ವಲ್ಪ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡು ಒಂದಷ್ಟು ಉದ್ದ ಬಳ್ಳಿನ ಇಸ್ಕೊಂಡು ನಾನು ಕಟ್ ಮಾಡಿಕೊಂಡು ಈ ಥರ ನೀರಲ್ಲಿ ಇಟ್ಟಿದ್ದೆ. ಒಂದೆರಡು ಪ್ಲ್ಯಾಂಟ್ ನಾನು ಆಲ್ರೆಡಿ ಮಣ್ಣಿಗೆ ಹಾಕ್ಬಿಟ್ಟಿದ್ದೀನಿ, ಅಂದರೆ ಮಣ್ಣಲ್ಲಿ ಪಾಟಲ್ಲಿ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಹಾಕಿದ್ದೀನಿ. ಇವೊಂದಷ್ಟನ್ನ ನಾನು ನೀರಲ್ಲಿ ಬೆಳೆಸ್ತಾ ಇದ್ದೀನಿ. ಅವುಗಳನ್ನು ನಾನು ಪಾಟ್ಗೆ ಹಾಕಬೇಕು, ಬಟ್ ಸಿರಾಮಿಕ್ ಪಾಟ್ ಚಿಕ್ಕದು ತೊಗೊಂಬಂದು ಹಾಕೋಣ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ. ಸ್ವಲ್ಪ ನೀರು ಚೇಂಜ್ ಮಾಡಬೇಕಾಗಿತ್ತು, ಹಾಗಾಗಿ ನೀರು ಚೇಂಜ್ ಮಾಡ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು ಪುಟ್ಟು ಮನಿ ಪ್ಲ್ಯಾಂಟ್ಗಳು ಎಷ್ಟು ದೊಡ್ಡದಾಗಿ ಬೇರ್ ಬಂದಿದೆ ಅಂತ ಹೇಳಿಬಿಟ್ಟು. ನನಗಂತೂ ತುಂಬಾ ಇಷ್ಟ. ಅದರಲ್ಲೂ ಟ್ರಾನ್ಸ್ಪರೆಂಟ್ ಬಾಟಲ್ನಲ್ಲಿ ಹಾಕಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಬೇರು. ಅದನ್ನ ನೋಡೋದೇ ಒಂದು ಖುಷಿ ನನಗೆ. ಸ್ವಲ್ಪ ಗಿಡ ಅದು ಬೆಳೆಸೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ನನಗೆ. ನೋಡಬೇಕು, ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಗಿಡನೂ ಚೆನ್ನಾಗಿದ್ದಾವೆ. ಇವಾಗ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಮಣ್ಣಲ್ಲಿ. ಈಗ ಸಿರಾಮಿಕ್ ಪಾಟ್ ಬರೋ ತನಕ ಒಂದೇನಾದರೂ ಬಾಟಲ್ನ ಕಟ್ ಮಾಡಿ, ಅಂದರೆ ವಾಟರ್ ಬಾಟಲ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಅದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇವತ್ತು ನಾನು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬ್ಯಾಟರ್ನ. ಅದಕ್ಕೆ ಮಸಾಲೆ ದೋಸೆಗೆ ಈ ಕೆಂಪು ಚಟ್ನಿ ಎಲ್ಲ ಮಾಡ್ತಾರಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಹೆಲ್ತಿಯಾಗಿ ಮತ್ತು ಸೂಪರ್ ಟೇಸ್ಟಿಯಾಗಿ ಮಾಡ್ತಾ ಇದ್ದೆ ನಾನು. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಒಂದು 4ರಿಂದ 5 ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಕರಿಬೇವಿನ ಸೊಪ್ಪು. ಕರಿಬೇವು ನನಗೆ ಇಲ್ಲೇ ಸಿಗುತ್ತೆ, ನಮ್ಮ ಬಾಲ್ಕನಿನಲ್ಲಿ ಹರ್ಕೋಬೋದು ಆ ಥರ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಪುದೀನ ಹಾಕ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ನೆನೆಸಿಟ್ಟಿರೋಂಥ ಒಂದು 8ರಿಂದ 10 ಗೋಡಂಬಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆ. ತುಂಬ ಖಾರ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪನ್ನ ಒಂದು ಸರಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದು ನೋಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಮತ್ತೊಂದು ರೌಂಡು ನಾನು ಮಿಕ್ಸಿ ಮಾಡಿಕೊಂಡು ಅದನ್ನು ಬೌಲ್ಗೆ ಸರ್ವ್ ಮಾಡ್ಕೊಬಿಡ್ತೀನಿ. ಬೌಲ್ಗೆ ಹಾಕ್ಕೊಳ್ಳೋದ್ರಿಂದ ನನಗೆ ದೋಸೆಗೆ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನಾನು ಸ್ವಲ್ಪ ತೆಳ್ಳಗೆನ ಮಾಡ್ಕೊಂಡಿದ್ದೀನಿ. ಅದು ಏನೋ ಈಗ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನಾನು ಅದೇ ಬೌಲ್ಗೆ ಆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನನಗದು ತೆಳ್ಳಗಾದಷ್ಟು ಅಪ್ಲೈ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಆ ಥರ ಮಾಡಿಕೊಂಡೆ. ದೋಸೆಗೆ ಮಾತ್ರ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು. ಬಟ್ ಹನಿಗೆ ನಾನು ಸ್ವಲ್ಪ ಗೋಡಂಬಿ ಬಾದಾಮಿನ ನಾನು ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಒಂದು 4 ಅದಕ್ಕೆ ನಾನು ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ದೋಸೆ ಹಿಟ್ಟಿಂದು ಬ್ಯಾಟರ್ಗೆ ಏನಿದೆ ಆ ಬ್ಯಾಟರ್ಗೆ ನಾನು ಆ ಪುಡಿನ ಮಿಕ್ಸ್ ಮಾಡಿಬಿಟ್ಟು ನಾನು ಅವನಿಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅವನು ಡ್ರೈ ಫ್ರೂಟ್ಸು ತಿನ್ನು ಅಂತಂದರೆ ತಿನ್ನೋದಿಲ್ಲ, ಸ್ವಲ್ಪ ಹಣ್ಣು ತಿನ್ನು ಅಂದರೆ ತಿನ್ನೋದಿಲ್ಲ. ಅದಕ್ಕೆ ನಾನು ಈ ಥರ ಏನಾದರೂ ಆಲ್ಟರ್ನೇಟ್ ಮಾಡ್ತಾನೆ ಇರ್ತೀನಿ ಅವನಿಗೋಸ್ಕರ. ಈ ಥರ ಪುಟ್ಟು ದೋಸೆ ಮಾಡಿಕೊಟ್ಬಿಟ್ರೆ ಅವನು ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಅವನಿಗೆ ದೋಸೆ, ಪಡ್ಡು, ಇಡ್ಲಿ ತುಂಬಾ ಇಷ್ಟ. ಅದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಈ ಥರ ಬ್ಯಾಟರ್ಗೆ ಮಿಕ್ಸ್ ಮಾಡಿ ಮಾಡಿಕೊಡೋ ಅಂಥದ್ದು ಮಾಡ್ತೀನಿ ನಾನು. ಆ್ಯಕ್ಚುಲಿ ನನಗಿದು ಈ ಪ್ಲ್ಯಾನ್ ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ಅವನು ಆ ಥರ ತಿನ್ನಲ್ಲ ಅಂದರೆ ಈ ಥರನಾದರೂ ಮಾಡು ಅಂತ ಹೇಳಿ. ಈ ಥರ ಮಾಡಿದಾಗ ಅವನು ಆರಾಮಾಗಿ ತಿಂತಾನೆ. ತಿಂಡಿ, ಊಟ ಆ ಥರದ್ದೆಲ್ಲ ಆರಾಮಾಗಿ ಮಾಡ್ತಾನೆ. ಬಟ್ ಊಟ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಅವನು ಬೇಗ ತಿನ್ನೋದಿಲ್ಲ, ಸೊ ಹಠ ಮಾಡೋದು. ಈ ಮಕ್ಕಳು ಎಲ್ಲರೂ ಆಲ್ಮೋಸ್ಟ್ ಇವಾಗ ಹಾಗೆ ಅಂತ ಅನಿಸುತ್ತೆ. ನಮ್ಮನೆ ಮಗು ಮಾತ್ರ ಅಲ್ಲ, ಎಲ್ಲರೂ ಮಕ್ಕಳು ಹೀಗೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮಾಡಿಕೊಟ್ರೆ ಆರಾಮಾಗಿ ಆಟ ಆಡ್ಕೊಳ್ತಾ ತಿಂತಾನೆ. ಅವನಿಗೆ ಗೊತ್ತಾಗಲ್ಲ ನನಗೆ ಇಷ್ಟ ಆಗದೆ ಇರೋದೇನೋ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಿಂತಾನೆ. ಆ ಥರ ಈ ದೋಸೆ, ಪಡ್ಡು ಎಲ್ಲ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನು ಅವನಿಗೋಸ್ಕರನೇ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀನಿ. ಈ ಥರ ಮಾಡಿಕೊಟ್ಬಿಟ್ರೆ ಫುಲ್ಲು ಖುಷಿ ಆಗಿಬಿಡುತ್ತೆ ಅವನಿಗೆ. ಇವಾಗ ನಾನು ಮಸಾಲೆ ದೋಸೆ ಮಾಡ್ತೀನಿ. ಫಸ್ಟ್ ಅವ್ನಿಗೆ ಮಾಡಿ ಇಟ್ಬಿಟ್ರೆ ಅವ್ರ ಅಪ್ಪನ ಜೊತೆಗೆ ತಿನ್ನೋದಕ್ಕೆ, ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಸರಿ ಹೋಗ್ಬಿಡುತ್ತೆ. ನಾನು ಇದು ಪ್ರವೀಣ್ಗೆ ಮಾಡಿಕೊಡ್ತಾ ಇದ್ದೆ.
ಇದು ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಚಳಿಗೆ ಈ ಹಿಟ್ಟು ಬೆಳೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಪಾತ್ರೆನ ಸ್ವಲ್ಪ ಬಿಸಿ ಮಾಡಿ ಆ ಪಾತ್ರೆ ಮೇಲೆ ನಾನು ಈ ಹಿಟ್ಟು ಏನು ಹಾಕಿರ್ತೀನಿ ಆ ಪಾತ್ರೆನ ಇಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಇವಾಗ ಬೇರೆ ಮಳೆ ಗಾಳಿ ತುಂಬಾ ಇರುತ್ತಲ್ಲ, ಚಳಿ ಇರುತ್ತೆ, ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೆ. ಹಿಟ್ಟು ಕೂಡ ಚೆನ್ನಾಗಿ ಬಂದಿತ್ತು. ನನಗೆ ಅದು ಏನು ಚಟ್ನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ರಿಂದ ನನಗೆ ಅಪ್ಲೈ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಯಿತು. ತುಂಬಾ ರುಚಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ನಾವು 2 ದಿನ ಹಾಗೆ ಆ ಚಟ್ನಿ ಇಟ್ಕೊಂಡು ದೋಸೆ ಮಾಡಿಕೊಂಡು ತಿಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಇದು ಏನು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ. ನೋಡಿದ್ರಲ್ಲ, ದೋಸೆ ಆಗೋಯ್ತು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಮಳೆ ಬರ್ತಾನೆ ಇದೆ. ಇನ್ನು ಮಳೆ ನಿಂತೇ ಇಲ್ಲ, ಸ್ವಲ್ಪ ಹನಿ ಬರ್ತಾನೆ ಇದೆ. ಆ್ಯಕ್ಚುಲಿ ನಾವು ಹೊರಗಡೆ ಹೋಗಿ ಒಂದು 2-3 ದಿನದ ಮೇಲೆ ಆಗೋಯ್ತು. ಮಳೆ ಬೇರೆ, ಆಮೇಲೆ ಡೆಂಗ್ಯೂ ಬೇರೆ. ಈ ಡೆಂಗ್ಯೂ ಇರೋದ್ರಿಂದ ನಂಗೆ ಸ್ವಲ್ಪ ಭಯ ಹನಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಕಾಲೋನಿನಲ್ಲಿ ತುಂಬ ಜನ ಮಕ್ಕಳಿಗೆ ಡೆಂಗ್ಯೂ ಬಂದುಬಿಟ್ಟಿದೆ. ನಮ್ಗಳಿಗಾದರೆ ಓಕೆ, ನಾವು ಏನಾದರೂ ತಿಂತೀವಿ, ಏನಾದರೂ ಓಕೆ ಕ್ಯೂರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ. ಪ್ರವೀಣ್ ತಿಂಡಿ ತಿಂದ್ಕೊಂಡು ಹೋದರು, ಎಲ್ಲ ಮುಗೀತು, ಕೆಲಸ ಎಲ್ಲ ಮುಗ್ದಿದೆ. ಇವಾಗ ತಿಂಡಿ ಅವ್ರಿಗೆ ಮಾಡಿಕೊಟ್ಟಿದ್ದು ಒಂದು ಸ್ವಲ್ಪ ಪಾತ್ರೆ ಅದು ಇದೆ, ಅದನ್ನೆಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇವತ್ತು ಸಂಕಷ್ಟಿ ಇವತ್ತು. ಸೊ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ಪುಟಾಣಿ ಎದ್ದೇಳ್ತಾನೆ, ಅವನಿಗೆ ಸ್ನಾನ ಮಾಡಿಸಿ ಅವನದು ಕೆಲಸ ಕಾರ್ಯ 1 2 3 ಎಲ್ಲ ಮುಗಿಸ್ಬೇಕಲ್ಲ ಪುಣ್ಯಾತ್ಮಂದು. ಅದನ್ನೆಲ್ಲ ಮುಗಿಸಿ ಅವನನ್ನು ಮೇಂಟೈನ್ ಮಾಡೋ ಅಷ್ಟರೊಳಗೆ ಸಾಕಾಗುತ್ತೆ. ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು. ಒಂದು ದಿನ ರುಟೀನ್ ಇದೇ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಎದ್ದೇಳೋದ್ರೊಳಗೆ ಕಸ ಹೊಡೆದು ನೆಲ ಒರೆಸು, ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡಿ ತಿಂಡಿ ತಿನಿಸಿಗೆ ಓಡಿಸು, ಆಫೀಸಿಗೆ ಓಡಿಸು. ಅದಾದಮೇಲೆ ಇವನು ಎದ್ದೇಳ್ತಾನೆ, ಎದ್ಮೇಲೆ ಬರೀ ಹಿಂಗೆ ಆಗ್ಬಿಡುತ್ತೆ. ಅವನನ್ನು ನೋಡ್ಕೊಳ್ಳೋದು. ಅದಾದ್ಮೇಲೆ ಮತ್ತೆ 12:30 ಬರ್ತಾರೆ ಅವರು ಊಟಕ್ಕೆ. ಊಟ ಮಾಡಿಕೊಂಡು ಹೋಗೋ ಅಷ್ಟರೊಳಗೆ 1:15 ಆಗುತ್ತೆ. 12:15 ಬಂದು 1:15 ಹೋಗ್ತಾರೆ. ಅವ್ರಿಗೆ ಊಟಕ್ಕೆ ಮತ್ತೆ ರೆಡಿ ಇರಬೇಕು. ಆಮೇಲೆ ಮತ್ತೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೋತಾನೆ. ಆ ಟೈಮಲ್ಲಿ ನಂದು ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು, ವಾಯ್ಸ್ ಕೊಡೋದು ಇದೇ ಆಗೋಗ್ಬಿಡುತ್ತೆ. ಇನ್ ಕೇಸ್ ಅವ್ನು ಮಲ್ಕೊಂಡ್ರೆ ಅಷ್ಟೇ ನಾನು ವಿಡಿಯೋ ಎಡಿಟ್ ಮಾಡೋಕ್ಕಾಗೋದು, ವಾಯ್ಸ್ ಕೊಡೋದಕ್ಕಾಗೋದು. ಇಲ್ಲ ಅಂತಂದರೆ ಅದು ಮುಗೀತು. ಇದೆಷ್ಟೆಲ್ಲ ಆಗ್ತಾಯಿದೆ. ನಂದು ಡೈಲಿ ರುಟೀನ್ ಇದೇ ಆಗೋಗ್ತಾ ಇದೆ. ಕೆನಡಾದಲ್ಲಿದ್ವಿ, ಬಂದ್ವಿ, ಇಲ್ಲಿ ಸೆಟಲ್ ಆಗಿದ್ದೀವಿ. ಇವಾಗೇನು ಅಷ್ಟು ಕಷ್ಟ ಅನ್ನಿಸ್ತಾ ಇಲ್ಲ. ಸ್ಟಾರ್ಟಿಂಗ್ ಮನೆ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ, ಅಂದರೆ ಈ ಕಿಚನ್ನು ಅದೆಲ್ಲ ಜೋಡಿಸ್ಕೊಳ್ಳೋ ತನಕ ಸ್ವಲ್ಪ ಕಷ್ಟ ಆಯಿತು ನನಗೆ. ಆಮೇಲೆ ಒಂದು ಸ್ವಲ್ಪ ದಿನ ಊರಿಗೆ ಹೋಗಿದ್ದ ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಕಿಚನ್ ಎಲ್ಲ ಸೆಟ್ ಮಾಡ್ಕೊಳ್ಳೋದು, ಜೋಡಿಸ್ಕೊಳ್ಳೋದು, ನಂಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಳ್ಳೋದು, ಹೊರಗಡೆ ಬರೀ ಈ ಥರ ಮಾಡಿಕೊಂಡೆ. ಅವನು ಇಲ್ಲದೆ ಇರುವಾಗ್ಲೂ ಸ್ವಲ್ಪ ವಿಡಿಯೋ ಅದು ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಅವನಿದ್ದಾಗ ತುಂಬ ಕಷ್ಟ, ತುಂಬ ಅಂದರೆ ಅವನು ತುಂಬ ಹಠ ಮಾಡೋದು ಅದು ಮಾಡ್ತಾ ಇರ್ತಾನೆ. ಅವನ ಜೊತೆಗೆ ಆಟಾಡ್ತಾ ಇರಬೇಕು, ನಾನು ಅವನ ಜೊತೆಗೆ ಇರಬೇಕು. ಇವನ್ ಮನೆ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಇದೇ ಥರ ಆಗೋಗ್ತಾ ಇದೆ. ಓಕೆ, ಇವಾಗ ಸದ್ಯಕ್ಕೆ ಅವ್ನು ಮಲ್ಕಿದ್ದಾನೆ. ಅವನು ಎದ್ದೇಳೋದ್ರೊಳಗಡೆ ನಾನು ದೇವರು ಎಲ್ಲ ಕ್ಲೀನ್ ಮಾಡಿಕೊಂಡು, ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ, ಕಾಣ್ತಾ ಇದೆಯಲ್ಲ, ನಾನು ಇಲ್ಲೇ ಇಟ್ಕೊಂಡಿದ್ದೀನಿ.
ಎಲ್ಲ ತೆಗೆದು ತೊಳಿಬೇಕು. ಇವಾಗ ತೊಳೆದು ಎದ್ದಳದ್ರೊಳಗೆ ಸ್ನಾನ ಮಾಡಬೇಕು. ಅದಕ್ಕೂ ಮುಂಚೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನು ಮಾಡ್ತೀನೋ ಏನೋ. ಎದ್ದಳ ತನಕ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ. ನಾನು ನಿಮ್ಗೊಂದು ತೋರಿಸ್ತೀನಿ. ಇವಾಗ ಆಲ್ರೆಡಿ ಶ್ರಾವಣ ಶುರು ಆಗ್ತಾ ಇದೆ. ಇನ್ನೊಂದು 3-4 ದಿನದಲ್ಲಿ ಶ್ರಾವಣ ಶುರು ಆಗುತ್ತೆ. 4 ಮೊಟ್ಟೆ ಇತ್ತು ಮನೇಲಿ. ಅದನ್ನು ಏನಾದರೂ ಎಗ್ ರೈಸು ಅಥವಾ ಏನಾದರೂ ಮಾಡಿಬಿಟ್ಟು ಖಾಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಸ್ವಲ್ಪ ರೇಷನ್ ಅದು ತೊಗೊಂಬರೋದಕ್ಕೆ ಅಂತ ಪ್ರವೀಣ್ ಹೋಗಿದ್ರು. ಅವರು ಏನು ಮಾಡಿದ್ದಾರೆ ಅಂತಂದರೆ, ಮೇಲ್ಗಡೆ ಮನೆಯವರು ಮತ್ತು ಇವರು ಅಂದರೆ ನಮ್ಮ ಮನೆಯವರು ಒಂದು ಟ್ರೇನ ತೊಗೊಂಡ್ಬಿಟ್ಟು ಇಬ್ಬರು ಅರ್ಧ ಮೊಟ್ಟೆ ತೊಗೊಂಡ್ಬಂದಿದ್ದಾರೆ. ಅಂದರೆ ಒಂದು ಟ್ರೇನಲ್ಲಿ 30 ಮೊಟ್ಟೆ ಇರುತ್ತೆ. ಇವ್ರು 15 ಅವ್ರು 15 ತೊಗೊಂಡು ಬಂದಿದ್ದಾರೆ. ಇವಾಗ ನಾನು 2-3 ದಿನದಲ್ಲಿ 15 ಮೊಟ್ಟೆ ಖಾಲಿ ಮಾಡಬೇಕು. ನೋಡಿ, ಇನ್ನು ಎಷ್ಟು ಇಲ್ಲಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇಲ್ಲಿ ಅಲ್ಲೊಂದು 4 ಇಟ್ಟಿದ್ದೀನಿ. ಕವರಲ್ಲಿ ಒಂದು 4 ಇಟ್ಟಿದ್ದೀನಿ. ಇಲ್ಲೊಂದಷ್ಟು ಇಟ್ಟಿದ್ದೀನಿ. ಇವಾಗ ನಾನು ಅಷ್ಟು ಮೊಟ್ಟೆನ ಖಾಲಿ ಮಾಡಬೇಕು. ಇನ್ನೊಂದು 2-3 ದಿನದಲ್ಲಿ 15 ಮೊಟ್ಟೆ. ನಾವಿರೋದು ಇಬ್ಬರು. ಹೆಂಗೆ ಖಾಲಿ ಮಾಡಬೇಕು ಅನ್ನೋದೇ ಚಿಂತೆ. ಇನ್ನೇನು ಮಾಡೋದು, ಒಂದಿನ ಎಗ್ ಮಸಾಲ ಮಾಡ್ತೀವಿ, ಒಂದು ಮಧ್ಯಾಹ್ನ ಚಪಾತಿ ಮತ್ತು ಎಗ್ ಬುರ್ಜಿ ಈ ಥರ ಏನಾದರೂ ಮಾಡಿ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಖಾಲಿ ಆಗಿಲ್ಲ ಅಂತಂದರೆ ಎಸೆಯೋದಾಗ್ಬಿಡುತ್ತೆ. ನೋಡಬೇಕು. ಇವತ್ತು ಸಂಕಷ್ಟಿ ಅಂತ ಇವತ್ತೇನು ಮಾಡಲ್ಲ. ಇವ್ರು ನಿನ್ನೆ ತೊಗೊಂಡು ಬಂದರು. ನಿನ್ನೆ ಉಳಿದಿರೋ 4 ಮೊಟ್ಟೆಯಲ್ಲಿ 4 ಮೊಟ್ಟೆನೂ ಹಾಕ್ಬಿಟ್ಟು ಎಗ್ ರೈಸ್ ಮಾಡಿ ಖಾಲಿ ಮಾಡಿದ್ದೀನಿ. ಇವಾಗ ನೋಡಬೇಕು. ನಂಗೆ ಅದೇ ಚಿಂತೆ ಆಗೋಗ್ಬಿಟ್ಟಿದೆ, ಹೆಂಗೆ ಖಾಲಿ ಮಾಡೋದು ಅಂತ. ಓಕೆ, ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಕ್ಕೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದು ಬಂಜಾರಸ್ದು ತೋರಿಸ್ತೀನಿ ನಿಮಗೆ. ನಾನು ಇದು ಬಂಜಾರಸ್ದು ಈ ಥರದ್ದೊಂದು ಬಾಟಲ್ಗೆ ಅರಶಿನ ಹಾಕಿಟ್ಕೊಂಡಿದ್ದೀನಿ. ಕಸ್ತೂರಿ ಅರಶಿನ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಈ ಕಸ್ತೂರಿ ಅರಶಿನ ನಾನು ಆ್ಯಕ್ಚುಲಿ ಕೆನಡಾದಲ್ಲಿದ್ದಾಗಲೇ ಅಮೆಝಾನಲ್ಲಿ ಆರ್ಡರ್ ಮಾಡಿಬಿಟ್ಟು ತರಿಸ್ಕೊಂಡಿದ್ದೆ. ಅದು ಒಂದು ಸ್ವಲ್ಪ ಅಲ್ಲಿ ಒಂದು 2 ಪ್ಯಾಕ್ ಖಾಲಿ ಮಾಡಿದೆ. ಒಂದು ಅದು ಎಷ್ಟು ಗ್ರಾಮ್ ಇದೆಯೋ ನಮ್ಗೆ ಅಷ್ಟು ನೆನಪಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಒಂದೊಂದು ಪ್ಯಾಕೆಟ್ ಹಾಕ್ಕೊಂಡು ಖಾಲಿ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದು ಮತ್ತೆ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿದ್ರಿಂದನೇ ನಂದು ಆಕ್ನಿ ಪ್ರಾಬ್ಲಮ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇಲ್ಲಿಗೆ ಬರೋ 15 ದಿನ ಇತ್ತು, ಇಲ್ಲಿಗೆ ಬರೋದಕ್ಕೆ ಇನ್ನೊಂದು 15 ದಿನ ಇತ್ತು ಅಂತ ಅಂದಾಗ ಒಂದು ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿತ್ತು. ಬಟ್ ಆಮೇಲೆ ಇಲ್ಲಿಗೆ ಬಂದು ಮತ್ತೊಂದು ಸ್ವಲ್ಪ ಆಗ್ತಾಯಿತ್ತು, ಹೋಗ್ತಾಯಿತ್ತು. ಗುಳ್ಳೆ ಬರೋದು ಮತ್ತು ಹೋಗೋದು ಬರೀ ಹಿಂಗೆ ಆಗ್ತಾಯಿತ್ತು. ಬಟ್ ಇವಾಗ 1 ಮಂತ್ 2 ಮಂತಿಂದ ಅಷ್ಟು ಗುಳ್ಳೆ ಏನಿಲ್ಲ. ಬಟ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆ. ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ನೋಡಿ, ಇದೆಲ್ಲ ಪಿಂಪಲ್ ಮಾರ್ಕ್ಸ್ ಇದೆ ಅಷ್ಟೇ, ಪಿಂಪಲ್ಸ್ ಏನೂ ಇಲ್ಲ. ಆ್ಯಂಡ್ ನನಗೆ ಇಲ್ಲಂತೂ ತುಂಬಾ ಗುಳ್ಳೆ ಆಗ್ಬಿಟ್ಟಿತ್ತು. ಇಲ್ಲಿ ಹೆವಿ ಗುಳ್ಳೆ ಆಗ್ಬಿಟ್ಟಿತ್ತು. ಒಂಥರ ಹೇಗೆ ಅಂದರೆ ರ್ಯಾಷಸ್ ಆಗುತ್ತಲ್ಲ, ಕೈ ಮೇಲೆಲ್ಲ ಕೆರ್ಕೊಂಡಾಗ ರ್ಯಾಷಸ್ ಆಗುತ್ತಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ನಾನು ಫೋಟೋಸ್ ಎಲ್ಲ ತೊಗೊಂಡಿದ್ದೆ, ಬಟ್ ಡಿಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನೇ ಡಿಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಬೇಡ ಇದನ್ನೆಲ್ಲ ಏನಕ್ಕೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿದ್ದೀನಿ. ನಾನು ನೋಡಿಬಿಟ್ಟು ಹಾಕಿರ್ತೀನಿ ಇದನ್ನು. ಮತ್ತು ನಾನು ಬೀಟ್ರೂಟ್ ಜ್ಯೂಸ್ನ ಬಳಸ್ಕೊಂಡು ನಾನಿವಾಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ. ನಾನಿವಾಗ ಒಂದು ಬೀಟ್ರೂಟನ್ನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ. ಒಂದು ಬೀಟ್ರೂಟನ್ನ ತುರಿದಿಟ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇದಿಷ್ಟು ನಾನು ಯೂಸ್ ಮಾಡೋದಿಲ್ಲ. ಇದ್ರದ್ದು ತುರಿದ್ಕೊಂಡು ಸ್ವಲ್ಪ ಇದ್ರದ್ದು ಏನು ರಸ ಸಿಗುತ್ತೆ ಅದನ್ನು ನಾನು ತಗೊಳ್ತೀನಿ. ಇವಾಗ ನಾನು ಬೀಟ್ರೂಟ್ ರಸನ ನಾನು ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ. ಇನ್ನು ಉಳಿದಿರೋ ಬೀಟ್ರೂಟ್ನ ಏನು ಮಾಡ್ತೀಯಾ ಅಂತ ಹೇಳಿದ್ರೆ ಅಷ್ಟೇ. ಬೀಟ್ರೂಟ್ನ ಅದು ತುರಿದಿರೋದು ಸ್ವಲ್ಪ ಅಷ್ಟೇ ಇರುತ್ತಲ್ಲ, ತಿಂದ್ಬಿಡ್ತೀನಿ. ಇವಾಗ ನಾನು ಇದಿಷ್ಟನ್ನ ರಸ ತಗೊಂಡಿದ್ದೀನಿ. ಇದಿಷ್ಟು ಸಾಕಾಗ್ಬಿಡುತ್ತೆ. ಇದೇ ಬೇಜಾನಾಯಿತು. ಅದಕ್ಕಿವಾಗ ಒಂದು ಸ್ವಲ್ಪ ಅರಿಶಿನ,
ನೆಕ್ಸ್ಟು ನಾನಿಲ್ಲಿ ಹನಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಬೆಟರು. ನಾನಿವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಫೇಸ್ ಪ್ಯಾಕ್ ನಾನು ತೋರಿಸಿದ್ದೆ, ಬಟ್ ನಾನು ಫೇಸಿಗೆ ಅಪ್ಲೈ ಮಾಡಿ ತೋರಿಸಿರ್ಲಿಲ್ಲ, ಕೈಗೆ ಹಾಕಿ ತೋರಿಸಿದ್ದೆ. ಬೇಡ ಅಂತ ಹೇಳ್ಬಿಟ್ಟು ಮುಜುಗರ ಆಗುತ್ತೆ ಅಂತ ಹೇಳಿ, ಅದಕ್ಕೆ ಈ ಸರಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಸರಿನಾದರೂ ತೋರಿಸೋಣ, ಈ ಸರಿನಾದರೂ ಫೇಸ್ಗೆ ಅಪ್ಲೈ ಮಾಡೋಣ ಅಂತ ಬಂದು ಕೂತಿದ್ದೀನಿ. ಇವಾಗ ಪಾತ್ರೆಗಳನ್ನೆಲ್ಲ ದುಡ್ಡಿಟ್ಟು ಬಂದಿದ್ದೀನಿ, ಅಂದರೆ ಸಿಂಕಲ್ಲಿ ಇಟ್ಟು ಬಂದಿದ್ದೀನಿ. ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾನು ಇನ್ನೇನು ಪಾತ್ರೆ ತೊಳೆಯೋಕೆ ಹೋದರೆ ಒಂದು ಸ್ವಲ್ಪ ಹೊತ್ತು ಒಣಗಿಬಿಡುತ್ತೆ, ಒಂದು 15 ನಿಮಿಷ ಆಗಿಬಿಡುತ್ತೆ. ಹಾಗೆ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ನೋಡ್ತಾ ಇರ್ಬೋದು, ತುಂಬ ನಿಮಗೆ ಬೇಕಂತ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ನನಗೆ ಸಾಕು ಅಕ್ಕಿ ಹಿಟ್ಟು, ನಂಗೆ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ಮಾತ್ರ ಅಪ್ಲೈ ಮಾಡ್ತಿದ್ದೀನಿ. ನಾನು ಫೇಸಿಗೆ ಅಷ್ಟೇ ಮಾತ್ರ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನಂಗೆ ಆಲ್ಮೋಸ್ಟ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗ್ತಾ ಇದೆ. ಈ ಕೂದಲು ಗುಂಗುರು ಕೂದಲು ಇರೋದ್ರಿಂದ ಸ್ವಲ್ಪ ತಲೆ ಹರಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಸ್ ಹನಿ, ಎದ್ಬಿಟ್ಟ ನನ್ನ ಮಗ. ನಾನು ಫೇಸ್ ಪ್ಯಾಕ್ ಹಚ್ಕೊಂಡು ನಿಮ್ಮ ಹತ್ರ ಮಾತಾಡುವಾಗ್ಲೇ ಎದ್ಬಿಟ್ಟು ಅಮ್ಮ ಅಂತ ಕರೆದ. ಮುಗೀತು ಇನ್ಮೇಲೆ ನನ್ನ ಕತೆ. ಬಾ ಮಗ್ನೆ ಇಲ್ಲಿ, ಓಕೆ ಮಗ್ನೆ, ಬಾರೆ ಅಮ್ಮ. ಏನು ಹಚ್ಕೊಂಡಿದ್ದಾಳಪ್ಪ? ಅಮ್ಮ ಏನು ಹಚ್ಕೊಂಡಿದ್ದಾಳೆ? ಇನ್ನೇಳಪ್ಪ, ಅಮ್ಮ ಏನು ಹಚ್ಕೊಂಡ್ರೆ? ಅವ್ನು ನೋಡ್ತಾ ಇರೋದು ನೋಡಿದ್ರೆ. ಇಲ್ಲಿ ಅಂತೂ ಮಳೆ ಗಾಳಿ ನಿಲ್ತಾನೆ ಇಲ್ಲ, ತುಂಬಾನೇ ಗಾಳಿ, ತುಂಬಾನೇ ಮಳೆ. ಅಯ್ಯೋ ದೇವ, ಒಂದೊಂದ್ಸರಿ ಮಳೆ ಬಂದರೆ ಸಾಕು ಅಂತೀವಿ, ಒಂದ್ಸರಿ ಮಳೆ ಬಂದರೆ ಅಯ್ಯೋ ಮಳೆ ನಿಂತರೆ ಸಾಕು ಅಂತ ಅಂತೀವಿ. ತುಂಬಾ ಕಷ್ಟ. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಇವಾಗ ನಮ್ಮ ಸಾಹೇಬ್ರು ಎದ್ರು. ಇವಾಗ ಇವ್ರದ್ದು ಬ್ರಷ್ ಮಾಡಿಸೋದು, ಸುಸ್ಸು, ಪೀ, ಟಾಯ್ಲೆಟು ಇದೆಲ್ಲ ಮುಗಿಸಿ ಒಂದು ಸ್ವಲ್ಪ ಹಾಲು ಕೊಟ್ಟು ಮತ್ತೆ 1 hour ಬಿಟ್ಟು ತಿಂಡಿ ತಿನ್ನಿಸೋ ಅಷ್ಟರೊಳಗೆ 11 ಗಂಟೆ ಆಗೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ತಿಂಡಿ ತಿನ್ನಿಸೋದೇ ಒಂದು ಏನೋ ಮಿನಿ ಯುದ್ಧ ಮಾಡ್ದಂಗೆ ಆಗುತ್ತೆ ನಾವುಗಳು. ಓಕೆ, ನಾನೊಂದು ಸ್ವಲ್ಪ ಹೊತ್ತು ಕೆಲಸ ಅದು ಮುಗಿಸ್ಕೊಳ್ಳೋವರೆಗೂ ಹೀಗೆ ಇರುತ್ತೆ. ಅದಾದಮೇಲೆ ನಾನು ಫೇಸ್ ವಾಶ್ ಮಾಡ್ತೀನಿ. ಇವತ್ತಿನ ಇಷ್ಟೇ, ಮತ್ತು ನಾನೇನು ಇದನ್ನು ತೋರಿಸೋದಿಲ್ಲ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಬೀಟ್ರೋಟ್ ಇದನ್ನು ಹಚ್ಕೊಂಡ್ರೆ, ಬೀಟ್ರೋಟ್ ಫೇಸ್ ಪ್ಯಾಕ್ನ ಹಚ್ಕೊಂಡ್ರೆ ಮುಖ ಕಪ್ಪಾಗ್ಬಿಡುತ್ತೆ, ಮತ್ತೇನೋ ಆಗುತ್ತೆ, ಕೈಯಲ್ಲಿ ಹತ್ತಿರೋ ಬೀಟ್ರೋಟೇ ಹೋಗಲ್ಲ, ಹಾಗೆ ಹಿಂಗೆ ಅಂತ ಅಂತಾರೆ. ಬಟ್ ಫೇಸಿಗೆ ತುಂಬಾ ಒಳ್ಳೆಯದು. ನನಗೆ ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಪಿಂಪಲ್ ತುಂಬಾ ಕಡಿಮೆ ಆಗಿದ್ದು. ನನಗೆ ಗೊತ್ತಿಲ್ಲ, ತುಂಬ ಟ್ರೈ ಮಾಡಿದ್ರು ನಾನು ಒಂದಷ್ಟು ಕ್ರೀಮ್ಗಳು ಅದನ್ನೆಲ್ಲ ಯೂಸ್ ಮಾಡಿದ್ದೆ. ನಾನು ಅದು ತೋರಿಸ್ತೀನಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಒಂದು 15 ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಮುಗೀತು. ನಮ್ಮ ಪುಟಾಣಿ ಮುದ್ದು ಮಗನೆ. ಗುಡ್ ಮಾರ್ನಿಂಗ್ ಹೇಳಮ್ಮ ಅವ್ರಿಗೆ ಅಲ್ಲ, ಗುಡ್ ಮಾರ್ನಿಂಗ್ ಹೇಳಮ್ಮ, ಗುಡ್ ಮಾರ್ನಿಂಗ್. ಹಾಯ್ ಮಾಡು ಅವ್ರಿಗೆಲ್ಲ, ಹಾಯ್ ಹಾಯ್ ಮಾಡು. ಈಗ ಕ್ಯೂಟ್ ಬೈ. ಓಕೆ ಬಾಯ್. ಏನದು ಹನಿ? ಹನಿ ಏನದು? ಅಮ್ಮ ಹಂಗ್ ಲಿಪ್ಸ್ಟಿಕ್ ಹಚ್ಕೊಂತಾಳ? ಕೊಡು ಹನಿ, ಪ್ಲೀಸ್ ಹನಿ, ನಂದು ತಾನೆ, ಕೊಡು ಹನಿ. ಏ ಕೊಡೆ ಪ್ಲೀಸ್ ಕಣಮ್ಮ, ಕೊಡು ಹನಿ.
ಯಾರ್ದದು? ಮತ್ತೆ ಅಮ್ಮಂದು ಕೊಡ್ಬೇಕು ತಾನೆ ಅಮ್ಮಂಗೆ. ಕೊಡೆಮ್ಮ ಸ್ವೀಟಿಮ್ಮ, ಹನಿ, ಥ್ಯಾಂಕ್ ಯು. ಕಿಸ್ ಕೊಡು ನಂಗೆ. ಇಲ್ಲ ಇಲ್ಲ ಇಲ್ಲ. ನಾವು ಸಂಕಷ್ಟಿದು ಪೂಜೆ ಎಲ್ಲ ಮುಗಿಸಿದೆ. ನಾನು ಹಾಲು ಮತ್ತು ಬಾಳೆಹಣ್ಣು ಅಷ್ಟೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನ ಅಂದರೆ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗೋ ಹೊತ್ತಲ್ಲಿ ಸ್ವಲ್ಪ ಬಿಸಿ ಅನ್ನ ಮಾಡಿಬಿಟ್ಟು ಅನ್ನ ಮೊಸರನ್ನ ನಾನು ನೈವೇದ್ಯಕ್ಕೆ ಇಡ್ತೀನಿ. ಇವತ್ತು ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ನಾವು ಫಸ್ಟಿಗೆ ಈ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿನ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದಾದಮೇಲೆ ಮತ್ತೆ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಮತ್ತು ಪೂಜೆ ಮುಗಿಯೋ ತನಕನೂ ಇದ್ವಿ. ತುಂಬಾ ಚೆನ್ನಾಗಿತ್ತು ಪೂಜೆ ಮಾತ್ರ. ಅಲ್ಲಿ ಸಿಕ್ಕಿದಂಥ ಅಂದರೆ ಅಲ್ಲಿ ದೇವ್ರಿಗೆ ಮುಡಿಸಿದಂಥ ಹೂಗಳನ್ನೆಲ್ಲ ಕೊಡ್ತಾಯಿದ್ರು ನಮಗೆ, ಅಂದರೆ ಭಕ್ತಾದಿಗಳಿಗೆ. ಅದನ್ನು ತೊಗೊಂಬಂದು ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ತೆ ಮಾಡಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ. ನಾವು ನಮಗೋಸ್ಕರ ಮತ್ತು ನಮ್ಮವ್ರಿಗೋಸ್ಕರ ಬದುಕೋಣ ಅಂತ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.